Yeah, good morning to everyone. So this is your problem number 2 under assessment of companies under problem on computation of income under normal provision of income tax. So here ABC Limited mainly engaged in manufacturing textiles shows a profit of rupees 7,50,000 for the year ended 31st March 2019. So here the provided information regarding company and company profit rupees 7,50,000. So whenever they provided information regarding profit of the company and certain information regarding debits and credits of profit and loss account, we must and should calculate PGBP. So PGBP calculation we already know how to compute means PGBP related in PGBP calculation ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕಲ್ತಿದ್ದೀವಿ. ಸೇಮ್ ರೂಲ್ಸ್ ನಾವು ಇಲ್ಲಿ ಅಪ್ಲಿಕೇಬಲ್ ಮಾಡಬೇಕಾಗ್ತಿದೆಯಾ. ಸೊ ಕಂಪನೀಸ್ಗೆ ಮಾಡುವಾಗ ಕಂಪನಿಗೆ ಯಾವ್ಯಾವ ಎಕ್ಸ್ಪೆನ್ಸಸ್ ರಿಲೇಟೆಡ್ ಆಗುತ್ತೆ, ಯಾವ್ಯಾವ ಎಕ್ಸ್ಪೆನ್ಸಸ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ, ಯಾವ್ಯಾವ ಇನ್ಕಮ್ ಇನ್ಅಡ್ಮಿಸಬಲ್ ಆಗುತ್ತೆ, ಯಾವ ಇನ್ಕಮ್ ಅಲೋಬಲ್ ಯಾವ ಎಕ್ಸ್ಪೆನ್ಸಸ್ ಅಲೋಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದನ್ನೆಲ್ಲ ಟ್ರೀಟ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮೆಟ್ ವಿ ಹ್ಯಾವ್ ಟು ರೈಟ್ ಫಸ್ಟ್ ಆಸ್ ಅ net profit as per profit and loss account. Next we have to add any disallowed expenses and allowable income. So next we need to deduct inadmissible income and allowable expenses. So ಇದೆಲ್ಲ ಮಾಡಿದ್ರೆ ಫೈನಲಿ ಬರೋ ರಿಸಲ್ಟ್ ನಮಗೆ PGBP ಅರ್ಥ ಆಗ್ತಿದೆ. ಸೊ here they provided rupees 7,50,000 as a profit for the year ended 31st March 2019 and the debits to the profit and loss account include ಅರ್ಥ ಆಗ್ತಿದೆಯಾ. ಸೊ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರೋ ಎಕ್ಸ್ಪೆನ್ಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಎಕ್ಸ್ಪೆನ್ಸಸ್ ದಟ್ ಈಸ್ ರಿಲೇಟೆಡ್ ಟು ಕಂಪನೀಸ್ ಆರ್ ನಾಟ್ ಅಂತ ಫೈಂಡ್ ಔಟ್ ಮಾಡಿ ಏನಾದ್ರೂ ಅದು ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಿದ್ರೆ ಇಗ್ನೋರ್ ಮಾಡಬೇಕು. ಅನ್ರಿಲೇಟೆಡ್ ಎಕ್ಸ್ಪೆನ್ಸಸ್ ಅದರ್ವೈಸ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗಿದ್ರೆ ವಿ ನೀಡ್ ಟು add back to our net profit. So here the first one is A. So rupees 15,000 paid as a fees for valuation of office premises for contesting municipal tax levied. So here the fees paid for actual valuation of office premises of contesting municipal tax levy in normal business expenses. So ಇಲ್ಲಿ ಏನಾಗ್ತಾ ಇದೆ, ಅವ್ರು ಪೇ ಮಾಡ್ತಾ ಇರೋದು ನಾರ್ಮಲ್ ಬಿಸಿನೆಸ್ ಆಕ್ಟಿವಿಟೀಸ್ ಪರ್ಪಸ್ಗೋಸ್ಕರ ಪೇ ಮಾಡ್ತಾ ಇದೆ. ಆಫೀಸ್ ಪ್ರೆಮಿಸಸ್ ದಟ್ ಕಮ್ಸ್ ಅಂಡರ್ ಯುವರ್ ಬಿಸಿನೆಸ್. ಸೊ ಬಿಸಿನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇರೋದ್ರಿಂದ ಸೊ ಈ ಎಕ್ಸ್ಪೆನ್ಸಸ್ ನಾವು ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ. ಅಲೋಬಲ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅವ್ರು ಶೋ ಮಾಡಿದ್ದಾರೆ. ಸೊ ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡಿರೋದ್ರಿಂದ ಮೀನ್ಸ್ ಈ ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡಿರೋದ್ರಿಂದ ಈ ಇನ್ಫಾರ್ಮೇಶನ್ ನಾವು ಫುಲ್ಲಿ ಇಗ್ನೋರ್ ಮಾಡ್ತೀವಿ. ಬಿಕಾಸ್ ದಿಸ್ ಇಸ್ ಅಲೋಬಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಅಲ್ಲಿ ಇನ್ಕರ್ಡ್ ಆಗುತ್ತೆ. ಇಂಥ ಎಕ್ಸ್ಪೆನ್ಸಸ್ ನ ಕಂಪನಿ ದಟ್ ಈಸ್ ಎಲಿಜಿಬಲ್ ಟು ಡಿಡಕ್ಟ್ ದಿಸ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ಔಟ್ ಆಫ್ ಇನ್ಕಮ್. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಕಾಂಪನ್ಸೇಷನ್ ಆಫ್ rupees 1,50,000 paid to a director for premature of termination of services. So here the compensation of rupees 1,50,000 that is paid to a director for premature termination of services resulting in future benefit of the business that is fully allowable expenses under section 37 subsection 1. ಅರ್ಥ ಆಗ್ತಿದೆಯಾ. ಸೊ ಇಲ್ಲಿ ಪ್ರೊವೈಡ್ ಮಾಡಿರೋ ಕಾಂಪನ್ಸೇಷನ್ ಕಾಂಪನ್ಸೇಷನ್ ರಿಗಾರ್ಡಿಂಗ್ ಟು premature termination of services. ಸೊ ಎಂಪ್ಲಾಯಿಗೆ ಡೈರೆಕ್ಟರ್ಗೆ ಪೇ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕಂಪ್ಲೀಟ್ಲಿ ಅಲೋಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ rupees 50,000 ಪೇಡ್ ಆಸ್ ಎಕ್ಸ್ಪೆನ್ಸಸ್ ಫಾರ್ ಫಿಲ್ಲಿಂಗ್ ಅಪ್ ಎ ಸಿವರ್ ಅಂಡರ್ ಸ್ಟ್ಯಾಟ್ಯುಟರಿ ಆಬ್ಲಿಗೇಷನ್. ಸೊ ಸಿವರ್ ದಟ್ ಕಮ್ಸ್ ಸೊ ಸಿವರ್ ಆಬ್ಲಿಗೇಷನ್ ಸೊ ಅದನ್ನ ಫಿಲ್ ಮಾಡೋಕೆ 50,000 ಪೇ ಮಾಡ್ತಾ ಇದ್ದಾರೆ ಆಸ್ ಎ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಸಿವರ್ ಪರ್ಪಸ್ಗೋಸ್ಕರ ಪೇ ಮಾಡ್ತಾ ಇರೋದು. ಸೊ ಇದು ನಮಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ ಬರೋದ್ರಿಂದ ಈ ರೀತಿ ಎಕ್ಸ್ಪೆನ್ಸಸ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿ ಈ ರೀತಿ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇರೋದು. ಸೊ ಇಲ್ಲಿ ಬಿಸ್ನೆಸ್ ಆಕ್ಟಿವಿಟೀಸ್ಗೆ ಕಂಡಕ್ಟ್ ಮಾಡ್ತಾ ಇಲ್ಲ. ಅರ್ಥ ಆಗ್ತಿದೆ. ಈ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಆಕ್ಟಿವಿಟೀಸ್ಗೆ ಇನ್ಕರ್ಡ್ ಆಗ್ತಾ ಇಲ್ಲ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇರೋದು ಫಾರ್ ಫಿಲ್ಲಿಂಗ್ ಅಪ್ ಸಿವರ್. ಸೊ ಫಿಲ್ಲಿಂಗ್ ಅಪ್ ಸಿವರ್ ಪರ್ಪಸ್ಗೋಸ್ಕರ ನಡೀತಾ ಇರೋದು. ಸೊ ಇಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಡಿಸಲೋಡ್ ಎಕ್ಸ್ಪೆನ್ಸಸ್ ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ಅಂಡ್ ಆಲ್ಸೋ ಈ ಸಿವರ್ ಮೇಲೆ ಈ ಸಿವರ್ ದಟ್ ಈಸ್ ಎ ಪಾರ್ಟ್ ಆಫ್ ಬಿಲ್ಡಿಂಗು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪಾರ್ಟ್ ಆಗುತ್ತೆ. ಫಾರ್ ದಟ್ ರೀಸನ್ ಸೊ ಇದ್ರ ಮೇಲೆ ವಿ ಕ್ಯಾನ್ ಲೈಬಲ್ ಫಾರ್ ಕ್ಲೈಮಿಂಗ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಟ್ ದಿ ರೇಟ್ ಆಫ್ 10%. ಅರ್ಥ ಆಗ್ತಿದೆಯಾ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದ್ರ ಮೇಲೆ ನಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ ಅಟ್ 10%. ಮರಿಬೇಡಿ. ನೆಕ್ಸ್ಟ್ rupees 80,000 ಪೇಡ್ ಆಸ್ ಎ ಇನ್ಕಮ್ ಟ್ಯಾಕ್ಸ್ ಇನ್ ಫಾರಿನ್ ಕಂಟ್ರಿ. ಆಸ್ ವಿ ಡಿಸ್ಕಸ್ ದ ಇನ್ಕಮ್ ಟ್ಯಾಕ್ಸ್ ಇಸ್ ಕಂಪ್ಲೀಟ್ಲಿ ಡಿಸಲೋಡ್ ಎಕ್ಸ್ಪೆನ್ಸಸ್. ಸೊ ಐಟಿಲೂ ಕೂಡ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ rupees 12,000 ಪೇಡ್ ಆಸ್ ಎ ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಮಾರ್ಕ್. ಸೊ ರಿನ್ಯೂವಲ್ ಆಫ್ ಟ್ರೇಡ್ ಮಾರ್ಕ್ ದಟ್ ಈಸ್ ರಿಲೇಟೆಡ್ ಟು ಬಿಸಿನೆಸ್ ಆಕ್ಟಿವಿಟಿ. ಸೊ ಇದ್ರ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂದ್ರೆ ಬಿಸಿನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದು ಅಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಲಿಯರ್ ಆಗ್ತಾ ಇದೆಯಾ. ಸೊ ಇವೆರಡು ನಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಂಡ್ ಸಿವರ್ ಮೇಲೆ ನಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ ಅಟ್ ದಿ ರೇಟ್ ಆಫ್ 10%. ಸೊ 50,000 ಮೇಲೆ 10% ನ ಕ್ಯಾಲ್ಕುಲೇಟ್ ಮಾಡಬೇಕು ಬಿಕಾಸ್ ಇಟ್ಸ್ ಎ ಪಾರ್ಟ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ನೆಕ್ಸ್ಟ್
rupees 17,500 on account of loss on sale of investment. So loss on sale of investment, this is related to capital gain activities. ಅರ್ಥ ಆಗ್ತಿದ್ಯಾ? ಸೊ ಲಾಂಗ್ ಟರ್ಮ್, ನಮಗೆ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಅಂತ ಬರ್ತಾ ಇದ್ವಲ್ಲ, ಸೊ ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಆಕ್ಟಿವಿಟೀಸ್. ಸೊ ಅದರ್ ಹೆಡ್ ಆಫ್ ಲಾಸಸ್ ನ ಇಲ್ಲಿ ಶೋ ಮಾಡಿದ್ದಾರೆ, ಎಕ್ಸ್ಪೆನ್ಸಸ್ ನ ಶೋ ಮಾಡಿದ್ದಾರೆ. ಸೊ ಅದರ್ ಹೆಡ್ ಅಲ್ಲಿ ಇನ್ಕರ್ಡ್ ಆಗಿರೋ ಲಾಸಸ್ ನಾವು PGBP ಕ್ಯಾಲ್ಕುಲೇಷನ್ಸ್ ಪರ್ಪಸ್ಗೋಸ್ಕರ ತಗೊಳ್ಳೋದಿಲ್ಲ. ಸೊ ಇದು ನಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ rupees 20,000 paid as a state electricity board for change of AC supply in place of direct current. So this is related to business activities. So within business premises ಅಲ್ಲಿ ಏನೇನ್ ನಡೆಯುತ್ತೋ ಎಕ್ಸ್ಪೆನ್ಸಸ್ ಅದನ್ನ ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಔಟ್ಸೈಡ್ ಅಲ್ಲಿ ಬಿಸಿನೆಸ್ ಬಿಟ್ಟು ನೆಕ್ಸ್ಟ್ ಔಟ್ಸೈಡ್ ಅಲ್ಲಿ ಏನಾದ್ರೂ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದ್ರೆ, ನಾನ್ ಬಿಸಿನೆಸ್ ಆಕ್ಟಿವಿಟೀಸ್ಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದ್ರೆ ಅದನ್ನು ನಾವು ಡಿಸಲೋಡ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಹಿಯರ್ AC supply in place of direct current, ಸೊ ಇದೆಲ್ಲ ರಿಕ್ವೈರ್ಡ್ ಇರುತ್ತೆ ಫಾರ್ ದಿ ಫ್ಯಾಕ್ಟರಿ, ಅದರ್ವೈಸ್ ಬಿಸಿನೆಸ್ ಪರ್ಪಸ್. ಸೊ ದಿಸ್ ಇಸ್ ಕನ್ಸಿಡರ್ ಆಸ್ ಅಲೋಬಲ್ ಎಕ್ಸ್ಪೆನ್ಸಸ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ rupees 25,000 paid in cash for an advertisements. So this is we already discussed. So any expenses which is paid through cash excess of rupees 20,000, the entire amount will be disallowed expenses ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಎಂಟೈರ್ 25,000 ನಾವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್, ಮೇಕ್ ಇಟ್ ಆಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ಮೇಲೆ ನಮಗೆ ಡಿಡಕ್ಷನ್ಸ್ ಅವೈಲಬಿಲಿಟಿ ಸಿಗುತ್ತೆ, ಬಟ್ ನೋ ಡಿಡಕ್ಷನ್ ವಿಲ್ ಬಿ ಅವೈಲಬಲ್ ಆನ್ ಕಾಸ್ಟ್ ಆಫ್ ಲ್ಯಾಂಡ್. ಸೊ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ಮೇಲೆ ನೀವು ಎಕ್ಸ್ಪೆನ್ಸಸ್ನ ಇನ್ಕರ್ಡ್ ಮಾಡ್ತೀರಾ. ಸೊ ಓಕೆ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಮಾಡಿದ್ರೆ ಆ ಅಸೆಸಿ ಇಸ್ ಎಲಿಜಿಬಲ್ ಟು ಕ್ಲೈಮ್ ದಿ ಡಿಡಕ್ಷನ್ಸ್. ಸೊ ಅವರಿಗೆ ಡಿಡಕ್ಷನ್ ಕ್ಲೈಮ್ ಮಾಡೋಕೆ ಅಂಡರ್ ಸೆಕ್ಷನ್ 35 ಅಲ್ಲಿ ಎಲಿಜಿಬಿಲಿಟಿ ಸಿಗುತ್ತೆ, ಬಟ್ ನೋ ಡಿಡಕ್ಷನ್ ವಿಲ್ ಬಿ ಅವೈಲಬಲ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಲ್ಯಾಂಡ್ ಆರ್ ಎನಿ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಯೂಸ್ಡ್ ಫಾರ್ ಪರ್ಚೇಸ್ ಆಫ್ ಲ್ಯಾಂಡ್. ಸೊ ಇದು ನಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನ ಬಿಟ್ಟು ಬೇರೆ ಏನೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದ್ರೆ, ಫಾರ್ ಎಕ್ಸಾಂಪಲ್ ಹೇಗೆ ನಡೆಯುತ್ತಂದ್ರೆ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್, ಸೊ ನಿಮ್ಮ ಕಂಪನಿ ಇರುತ್ತೆ, ಕಂಪನಿ ರಿಲೇಟೆಡ್ ನೀವು ಏನಾದರೂ ರಿಸರ್ಚ್ ಮಾಡಬೇಕು, ನೆಕ್ಸ್ಟ್ ಪ್ರಮೋಷನ್ಗೆ, ನೆಕ್ಸ್ಟ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೋಸ್ಕರ ನೀವು ರಿಸರ್ಚ್ ಮಾಡಬೇಕು ಅಂತ ಅಂದ್ರೆ, ಸೊ ಆ ರಿಸರ್ಚ್ ಅದರ್ವೈಸ್ ಆ ಕಂಪನಿ ಮೇನ್ ಹೆಡ್ ಯಾರು ಇರ್ತಾರೋ ಅವರು ಆ ರಿಸರ್ಚ್ನ ಕಂಡಕ್ಟ್ ಮಾಡ್ಬೋದು, ಅದರ್ವೈಸ್ ಅಸೆಸಿ ಆ ರಿಸರ್ಚ್ನ ಕಂಡಕ್ಟ್ ಮಾಡ್ಬೋದು, ಅದರ್ವೈಸ್ ಬೇರೆ ಒಬ್ಬ ಔಟ್ಸೈಡ್ ಏಜೆನ್ಸಿಗೆ ಈ ಸೈಂಟಿಫಿಕ್ ರಿಸರ್ಚ್ನ ಪ್ರೊವೈಡ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೀವು ಅಸೆಸಿ ಏನಾದರೂ ಈ ರೀತಿ ಸೈಂಟಿಫಿಕ್ ರಿಸರ್ಚ್ನ ಕಂಡಕ್ಟ್ ಮಾಡಿದ್ರೆ ದಟ್ ಅಸೆಸಿ ಇಸ್ ಎಲಿಜಿಬಲ್ ಟು ಕ್ಲೈಮ್ ಬೋತ್ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಇಫ್ ಅಸೆಸಿ ಅದನ್ನ ಮಾಡಿಲ್ಲ, ಅದನ್ನ ಸೈಂಟಿಫಿಕ್ ರಿಸರ್ಚ್ನ ಕಂಡಕ್ಟ್ ಮಾಡೋಕ್ಕೆ ಪೇಮೆಂಟು ಔಟ್ಸೈಡ್ ಏಜೆನ್ಸಿ ಎಂಗೇಜ್ಡ್ ಇನ್ ಸೈಂಟಿಫಿಕ್ ರಿಸರ್ಚ್ ವರ್ಕ್ ಅವ್ರಿಗೆ ಪ್ರೊವೈಡ್ ಮಾಡಿದ್ರೆ, ಸೊ ಪೇಮೆಂಟ್ ಮೇಡ್ ಟು ಎ ಸರ್ಟನ್ ಅಸೋಸಿಯೇಷನ್ ಇನ್ಸ್ಟಿಟ್ಯೂಷನ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ಆವಾಗ ನೀವು ಏನು ಪೇಮೆಂಟ್ ಮಾಡಿರ್ತೀರೋ ಆ ಪೇಮೆಂಟ್ ಮೇಲೆ ನಿಮಗೆ 150% ವರೆಗೂ ಡೊನೇಷನ್ಸ್ ಡಿಡಕ್ಷನ್ಸ್ ಅವೈಲಬಿಲಿಟಿ ಸಿಗುತ್ತೆ. ಯಾವಾಗ ವೆನ್ ಯು ಮೇಕ್ ಎ ಪೇಮೆಂಟ್ ಟು ಸರ್ಟನ್ ಅಸೋಸಿಯೇಷನ್ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ಸೈಂಟಿಫಿಕ್ ರಿಸರ್ಚ್ಗೋಸ್ಕರ ನೀವು ಏನಾದರೂ ಪೇಮೆಂಟ್ ಮಾಡಿದ್ರೆ ಆವಾಗ ನಿಮಗೆ 150% ಅಷ್ಟು ನಿಮಗೆ ಡಿಡಕ್ಷನ್ಸ್ ಅವೈಲಬಿಲಿಟಿ ಸಿಗುತ್ತೆ. ಟು ಎನಿ ಯೂನಿವರ್ಸಿಟಿ, ಕಾಲೇಜ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ ಟು ಬಿ ಯೂಸ್ಡ್ ಫಾರ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸಸ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್ ಅಂದ್ರೆ then you are eligible to claim 100% of deductions. ಸೊ ನೀವು ಕಾಲೇಜಸ್, ಯೂನಿವರ್ಸಿಟಿ ಅದರ್ ಇನ್ಸ್ಟಿಟ್ಯೂಷನ್ಸ್ಗೆ ಟು ಕ್ಯಾರಿ ಔಟ್ ಎನಿ ರಿಸರ್ಚ್ ರಿಗಾರ್ಡಿಂಗ್ ಸೋಷಿಯಲ್ ಸೈನ್ಸಸ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್ ಅಂದ್ರೆ ದೆನ್ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ 100%. ನೆಕ್ಸ್ಟ್ ಲಾಸ್ಟ್ ಒನ್, ಪೇಮೆಂಟ್ ಮೇಡ್ ಟು ಎ ನ್ಯಾಷನಲ್ ಲ್ಯಾಬೋರೇಟರಿ ಆರ್ ಯೂನಿವರ್ಸಿಟಿ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ, ದೆನ್ ಯು ಆರ್ ಲೈಬಲ್ ಟು ಕ್ಲೈಮ್ 150% of deductions. So here the assessee means ಈ ಕಂಪನಿ ಅವ್ರು ಏನ್ ಮಾಡ್ತಾರೆ, ಪೇಮೆಂಟ್ ಟು ಆನ್ ಅಪ್ರೂವ್ಡ್ ನ್ಯಾಷನಲ್ ಲ್ಯಾಬೋರೇಟರಿ ಅವರಿಗೆ ಪೇಮೆಂಟ್ ಮಾಡ್ತಿದ್ದಾರೆ ಫಾರ್ ದಿ ಪರ್ಪಸ್ ಆಫ್ ಸೈಂಟಿಫಿಕ್ ರಿಸರ್ಚ್. ಸೊ ಸೈಂಟಿಫಿಕ್ ರಿಸರ್ಚ್ ನ ಕಂಡಕ್ಟ್ ಮಾಡೋಕ್ಕೋಸ್ಕರ ಅವ್ರು ಪೇ ಮಾಡ್ತಾ ಇದ್ದಾರೆ ಫಾರ್ ನ್ಯಾಷನಲ್ ಲ್ಯಾಬೋರೇಟರಿ. ಸೊ ನ್ಯಾಷನಲ್ ಲ್ಯಾಬೋರೇಟರಿ ಮೇಲೆ ಪೇ ಮಾಡ್ತಾ ಇದ್ದೀರಾ, ದೆನ್ ದಿಸ್ ಕಂಪನಿ ಇಸ್ ಎಲಿಜಿಬಲ್ ಫಾರ್ ಡಿಡಕ್ಟಿಂಗ್ 150% ಆಫ್ ಡಿಡಕ್ಷನ್ಸ್. ಅರ್ಥ ಆಗ್ತಿದ್ಯಾ? ಸೊ ವಾಟ್ ಎವರ್ ದೇ ಪ್ರೊವೈಡೆಡ್ ಆಸ್ ಪೇಮೆಂಟ್, ಸೊ 16,000 ಮೇಲೆ ದಿಸ್ ಕಂಪನಿ is eligible to claim deduction at the rate of 150%. ಅರ್ಥ ಆಗ್ತಿದೆ? ಇದನ್ನ ನೆನಪಲ್ಲಿ ಇಟ್ಕೊಬೇಕು ಬಿಕಾಸ್ ಈ ರೀತಿ ಕ್ವಶನ್ಸ್ ನಿಮಗೆ ಕೇಳೋ ಅಷ್ಟು ಚಾನ್ಸಸ್ ಇರುತ್ತೆ. ಜಸ್ಟ್ ನಿಮಗೆ ಕಾಮನ್ ಬರೋದು ನ್ಯಾಷನಲ್ ಲ್ಯಾಬೋರೇಟರಿ. ಸೊ ನ್ಯಾಷನಲ್ ಲ್ಯಾಬೋರೇಟರಿ ರಿಲೇಟೆಡ್ ಏನಾದ್ರು ಬಂದ್ರೆ ಮೈಂಡ್ ಅಲ್ಲಿ ಇಲ್ಲಿ, ಸೊ ಪ್ರೀವಿಯಸ್ ಇದೆಲ್ಲ 200% ಇತ್ತು, ಸೊ 200 ಇಂದ 50 ರೆಡ್ಯೂಸ್ ಆಗಿ 150% ಮಾಡಿದ್ದಾರೆ. ಸೊ 150% ನಿಮಗೆ ಇವಾಗ ಡೊನೇಷನ್ ಏನು ಡಿಡಕ್ಷನ್ಸ್ ಸಿಗೋದು. ಬಟ್ ದೇರ್ ಇಸ್ ನೋ ಡಿಡಕ್ಷನ್ ರಿಗಾರ್ಡಿಂಗ್ ಕಾಸ್ಟ್ ಆಫ್ ಲ್ಯಾಂಡ್. ಆಸ್ ಐ ಸೆಡ್, ನೋ ಡಿಡಕ್ಷನ್ ವಿಲ್ ಬಿ ಅವೈಲಬಲ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಲ್ಯಾಂಡ್ ಆರ್ ಎನಿ interest on borrowed capital used for purchase of land. ಅರ್ಥ ಆಯ್ತಾ? ನೆಕ್ಸ್ಟ್ rupees 6,000 being the cost of appuratus
for promoting family planning among own employees. So make it as important family planning. So as we discuss the family planning concept under IT ಅಲ್ಲಿ ಮಾಡುವಾಗ ನಿಮಗೆ ಇಲ್ಲಿ ಡಿಡಕ್ಷನ್ ಸಿಗ್ತಾ ಇತ್ತು. ಸೊ ಅದೇ ರೀತಿ ನಿಮ್ಮ BT ಇಲ್ಲಿ ಕಂಪನೀಸು ಅಸೆಸ್ಮೆಂಟ್ ಆಫ್ ಕಂಪನೀಸ್ ಮಾಡುವಾಗ ಸೊ ಅಲ್ಲಿ ಕಂಪನೀಸು ಎನಿ ಎಕ್ಸ್ಪೆನ್ಸಸ್ ವಿಚ್ ಇಸ್ ಇನ್ಕರ್ಡ್ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಮಾಂಗ್ ದಿ ಎಂಪ್ಲಾಯೀಸ್ ಮೀನ್ಸ್ ದಟ್ ಕಂಪನಿ ಇಸ್ ಎಲಿಜಿಬಲ್ ಫಾರ್ ಕ್ಲೈಮಿಂಗ್ ಡಿಡಕ್ಷನ್ಸ್. ಹೇಗೆ ಅಂತಂದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಎ ಕಂಪನಿ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಮಾಂಗ್ ದಿ ಎಂಪ್ಲಾಯೀಸ್ ಇಸ್ ಅಲೋಡ್ ಆಸ್ ಡಿಡಕ್ಷನ್ಸ್. ಯಾವ ರೀತಿ ಡಿಡಕ್ಷನ್ ಸಿಗುತ್ತೆ ಅಂದ್ರೆ 1/5. ಸೊ ಯಾವ ರೀತಿ ಅಂದ್ರೆ 1/5 of the amount which is of a capital nature is allowed in the year of deduction and the remaining over the succeeding 4 years. ಸೊ ಹೇಗೆ ಹೇಳ್ತಾನೆ ಅಂದ್ರೆ 5 ಇನ್ಸ್ಟಾಲ್ಮೆಂಟ್ ಪ್ರಕಾರ ನೀವು ಪೇ ಮಾಡಬಹುದು. ಮೀನ್ಸ್ 5 ಇನ್ಸ್ಟಾಲ್ಮೆಂಟ್ ಪ್ರಕಾರ ಈ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಸ್ಗೆ ಇನ್ಕರ್ಡ್ ಆಗಿರೋ ಎಕ್ಸ್ಪೆನ್ಸಸ್ ನ ನೀವು ಆ ಎಕ್ಸ್ಪೆನ್ಸಸ್ ನ ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಡಿಡಕ್ಟ್ ಮಾಡಬಹುದು ಔಟ್ ಆಫ್ ಯುವರ್ ಇನ್ಕಮ್. ಹೇಗೆ ಅಂತ ಅಂದ್ರೆ 5 ಇನ್ಸ್ಟಾಲ್ಮೆಂಟ್ ಸಿಗುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ನಿಮಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಯಿತು ಆ ಎಕ್ಸ್ಪೆನ್ಸಸ್ ನ 5 ಇಯರ್ಸ್ ಅಲ್ಲಿ ನೀವು ಅದನ್ನ ಡಿಡಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನೀವು ಕರೆಂಟ್ ಇಯರ್ ಅಲ್ಲಿ ಇದ್ದೀರಾ ಅಂದ್ರೆ ಜಸ್ಟ್ 1/5 ನ ಮಾತ್ರ ನೀವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಸೊ ಕ್ಯಾಲ್ಕುಲೇಷನ್ ಇನ್ನ ಮಿಕ್ಕಿರೋದು ನೆಕ್ಸ್ಟ್ 4 ಸಬ್ಸಿಕ್ವೆಂಟ್ ಇಯರ್ಗೆ ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ 5 ಇಯರ್ಸ್ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ನ ನೀವು ಅಲೋಡ್ ಎಕ್ಸ್ಪೆನ್ಸಸ್ ಆಗಿ ಡಿಡಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ದ ಕ್ರೆಡಿಟ್ಸ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ಕ್ಲೂಡ್ಸ್ ಫಸ್ಟ್ ಒನ್ ಪ್ರೊಸೀಡ್ ಟು ಸೇಲ್ ಫ್ಯಾಕ್ಟರಿ ಲ್ಯಾಂಡ್. ಸೊ ಪ್ರೊಸೀಡ್ಸ್ ಆಫ್ ಸೇಲ್ ಫ್ಯಾಕ್ಟರಿ ಲ್ಯಾಂಡ್ rupees 2,50,000. The index cost of acquisition being 2,30,000. So ಇಲ್ಲಿ ಸೇಲ್ ನಡೀತಾ ಇದೆ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನ್ ಅದರ್ ಹೆಡ್ ಆಫ್ ಇನ್ಕಮ್ ದಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಯುವರ್ ಪ್ರಾಫಿಟ್ ಅಂಡ್ ಲಾಸ್. ಸೊ ಇನ್ಕ್ಲೂಡ್ ಆಗಿರೋ ಇನ್ಕಮ್ ನ ನಾವು ಡಿಸಲೋಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬೇಕು. ಅರ್ಥ ಆಗ್ತದೆ? ಇನ್ಅಡ್ಮಿಸಬಲ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ನಮ್ಮ ಇನ್ಕಮ್ ಇಂದ ಇದನ್ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ರೆಂಟ್ ರಿಸೀವ್ ಫ್ರಮ್ ಕ್ವಾರ್ಟರ್ ನಿಯರ್ ದಿ ಫ್ಯಾಕ್ಟರಿ ಅಲೋಟೆಡ್ ಟು ವರ್ಕರ್ rupees 60,000. the net of municipal tax paid is 5,000. ಸೊ ಇಲ್ಲಿ ನಮಗೆ ಫ್ಯಾಕ್ಟರಿ ಪರ್ಪಸ್ಗೋಸ್ಕರ ವರ್ಕರ್ಗೆ ಕ್ವಾರ್ಟರ್ಸ್ ನ ಪ್ರೊವೈಡ್ ಮಾಡಿ ಅದರಿಂದ ರೆಂಟ್ ನ ರಿಸೀವ್ ಮಾಡ್ತಾ ಇದ್ದೀರಾ. ಸೊ ಎನಿ ರೆಂಟ್ ವಿಚ್ ಇಸ್ ರಿಸೀವ್ ಫ್ರಮ್ ದಿ ಸ್ಟಾಫ್ ಕ್ವಾರ್ಟರ್ ಇಸ್ ಎ ಬಿಸಿನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಇದು ನಾವು ಅಲೋಬಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಕಂಪ್ಯೂಟ್ ದಿ ಟೋಟಲ್ ಇನ್ಕಮ್ ಆಫ್ ABC ಲಿಮಿಟೆಡ್ ಫಾರ್ ದಿ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್. ಅರ್ಥ ಆಗ್ತಿದೆಯಾ? ನಮಗೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಒಂದು ಸೈಂಟಿಫಿಕ್ ರಿಸರ್ಚ್. ಸೊ ಸೈಂಟಿಫಿಕ್ ರಿಸರ್ಚ್ ಮೇಲೆ ಹೇಗೆ ಹೇಳಿರೋ ಪ್ರಕಾರ ನ್ಯಾಷನಲ್ ಲ್ಯಾಬೋರೇಟರೀಸ್ಗೋಸ್ಕರ ನೀವು ಸೈಂಟಿಫಿಕ್ ರಿಸರ್ಚ್ಗೆ ಪೇಮೆಂಟ್ ಮಾಡ್ತೀರಾ, ದೆನ್ ಯು ಆರ್ ಲೈಬಲ್ ಫಾರ್ ಕ್ಲೈಮಿಂಗ್ ಡಿಡಕ್ಷನ್ ಅಟ್ ದಿ ರೇಟ್ ಆಫ್ 150%. ನೆಕ್ಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಸ್ ನಿಮಗೆ ಕೇಳ್ತಾನೆ ಇರ್ತಾರೆ ಕ್ವಶನ್. ಸೊ ಎಂಪ್ಲಾಯೀಸ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಸ್ ನೀವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀರಾ. ಸೊ ನಿಮಗೆ ಇಲ್ಲಿ ಅಲೋಬಲ್ ಆಗೋದು ಜಸ್ಟ್ 1/5. ಸೊ ನಿಮ್ಮ ಹತ್ರ 5 ಇಯರ್ಸ್ ಇರೋದು. ಅರ್ಥ ಆಗ್ತಿದೆಯಾ? 1 2 3 4 5. ಸೊ ಈ 5 ಇಯರ್ಸ್ ಅಲ್ಲಿ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಅದನ್ನ ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಬೇಕು. ಸೊ ಇವಾಗ ನೀವು ಕರೆಂಟ್ ಇಯರ್ ಅಲ್ಲಿ ಇದ್ದೀರಾ. ಈ ಕರೆಂಟ್ ಇಯರ್ ಅಲ್ಲಿ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ ಜಸ್ಟ್ 1/5. 1/5 ಇಸ್ ಅಲೋಡ್. ರಿಮೈನಿಂಗ್ 4/5 ನ ನೀವು ಡಿಸಲೋಡ್ ಅಂತ ಟ್ರೀಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 1/5 ನಿಮಗೆ ಅಲೋಡ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಡಿಸಲೋಡ್ ಇರೋ ಎಕ್ಸ್ಪೆನ್ಸಸ್ ಎಷ್ಟು? 4/5. ಇಷ್ಟನ್ನ ಮಾತ್ರ ನೀವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಇದನ್ನ ನೀವು ನಿಮ್ಮ ನೆಟ್ ಪ್ರಾಫಿಟ್ಗೆ ಆಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಇದೇ ರೀತಿ ಇರುತ್ತೆ ಪ್ರೊಸೀಜರ್. ಸೊ ದಿಸ್ ಕೈಂಡ್ ಆಫ್ ಪ್ರೊಸೀಜರ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಯುವರ್ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ಆಲ್ಸೋ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎರಡಕ್ಕೂ ಕೂಡ ಅಪ್ಲಿಕೇಬಲ್. ಫ್ಯಾಮಿಲಿ ಪ್ಲಾನಿಂಗ್ ಮಾಡುವಾಗ ಎಲ್ಲಾದ್ರೂ ಫ್ಯಾಮಿಲಿ ಪ್ಲಾನಿಂಗ್ ಅಂತ ನಿಮಗೆ ವರ್ಡ್ ಬಂದ್ರೆ ನಿಮ್ಮ ಕ್ವಶನ್ಸ್ ಅಲ್ಲಿ ಸೊ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಗೋಸ್ಕರ ಆಸ್ ನಿಮ್ಮ ಅಸೆಸ್ಮೆಂಟ್ ಆಫ್ ಕಂಪನೀಸ್ ರೂಲ್ಸ್ ಪ್ರಕಾರ 4/5 ಡಿಸಲೋಡ್ ಆಗುತ್ತೆ, 1/5 ಅಲೋಡ್ ಆಗುತ್ತೆ. ನೆಕ್ಸ್ಟ್ ಇಯರಿಗೆ ಜಂಪ್ ಆದಾಗ ಆಲ್ರೆಡಿ 1/5 ಇಲ್ಲ ಆಗಿರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಇದೇ ರೀತಿ ನೀವು ಸಬ್ಸಿಕ್ವೆಂಟ್ 4 ಇಯರ್ಸ್ ಮೀನ್ಸ್ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನು ನಿಮಗೆ ಪೇಮೆಂಟ್ ಏನು ನಿಮಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೋ ಆ ಎಕ್ಸ್ಪೆನ್ಸಸ್ ನ ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಡಿಡಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ನಿಮ್ಮ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ಗೂ ಸೇಮ್ ರೂಲ್ಸ್ ಅಪ್ಲಿಕೇಬಲ್. ಕ್ಲಿಯರ್ ಆಗ್ತಾ ಇದೆಯಾ? So next for the purpose of calculation, so here write down computation of total income. So particulars, amount column. Next, so as we discussed, first we have to do PGBP calculation. So first write down net profit as per profit and
ಲಾಸ್ ಅಕೌಂಟ್. ಸೊ ನಮಗೆ ಇಲ್ಲಿ ಕೊಟ್ಟಿರೋ ನೆಟ್ ಪ್ರಾಫಿಟ್ ಎಷ್ಟು 7,50,000. ಸೊ ರೈಟ್ ಡೌನ್ 7,50,000. ಸೊ ನೆಕ್ಸ್ಟ್ ಆ್ಯಡ್. ಸೊ PGBP ಫಾರ್ಮ್ಯಾಟ್ನ ಯೂಸ್ ಮಾಡ್ತೀರಾ ಅಂದರೆ ಮಾಡಿ, ಅದರ್ವೈಸ್ ರೈಟ್ ಡೌನ್ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಲೋಡ್ ಇನ್ಕಮ್. ಸೊ ಇಲ್ಲಿ ನಾವು ಟಿಕ್ ಮಾಡಿರೋ ಪ್ರಕಾರ ಸೊ ಯಾವ್ದ್ಯಾವ್ದು ಡಿಸಲೋಡ್ ಎಕ್ಸ್ಪೆನ್ಸಸ್ ಇರುತ್ತೋ ಅದನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ ಟು ಅವರ್ ನೆಟ್ ಪ್ರಾಫಿಟ್. ಸೊ ಹಿಯರ್ so this is allowed expenses, so this is allowed expenses, so this is disallowed expenses. So disallowed expenses and disallowed ಅಂತ ಟ್ರೀಟ್ ಮಾಡಬೇಕು. ಬಟ್ ಸಿವರ್ ಇಸ್ ಎಲಿಜಿಬಲ್ ಫಾರ್ ಡಿಪ್ರಿಸಿಯೇಷನ್ ಅಟ್ ದಿ ರೇಟ್ ಆಫ್ 10%. ಸೊ ಅದು ನಮಗೆ ಅಲೋಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಆವಾಗ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು. ಸೊ ಹಿಯರ್ ರೈಟ್ ಡೌನ್ expenditure for filling up is silver is capital expenditure. ಸೊ ಇನ್ ಕಡೆ ಆಗ್ತಿರೋ ಎಕ್ಸ್ಪೆಂಡಿಚರ್ ಎಷ್ಟು 50,000. ನೆಕ್ಸ್ಟ್ ಸೊ ನೆಕ್ಸ್ಟ್ ಡಿಸಲೋಡ್ ನಮಗೆ 17,500 ಅನ್ ಅಕೌಂಟ್ ಆಫ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಅದರ್ ಹೆಡ್ ಆಫ್ ಇನ್ಕಮ್, ಸೊ ಅದರ್ ಹೆಡ್ ಆಫ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಒನ್. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇನ್ ಕಡೆ ಆಗಿರೋ ಲಾಸ್ ಎಷ್ಟು, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ 17,500. ನೆಕ್ಸ್ಟ್ ಸೊ 80,000 paid as income tax in foreign. So this is also disallowed. So write down income tax paid in foreign country. So rupees 80,000. So 80,000. Next loss ಆಯಿತು. Next disallowed expenses. So this is allowable. Next 25,000 paid as a cash for an advertisement. So as we discussed, so ನೀವು ಕ್ಯಾಶ್ ಅಲ್ಲಿ ಪೇ ಮಾಡ್ತೀರಾ, ಎಕ್ಸೆಸ್ ಆಫ್ rupees 20,000 ನೀವು ಪೇ ಮಾಡ್ತೀರಾ ಅಂದರೆ ಎಂಟೈರ್ ಅಮೌಂಟ್ ನಮಗೆ ಏನಾಗುತ್ತೆ ಇಲ್ಲಿ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ನೆಕ್ಸ್ಟ್ ರೈಟ್ ಡೌನ್ ಅಡ್ವರ್ಟೈಸ್ಮೆಂಟ್ ಪೇಡ್ ಇನ್ ಕ್ಯಾಶ್, ಅಡ್ವರ್ಟೈಸ್ಮೆಂಟ್ ಪೇಡ್ ಇನ್ ಕ್ಯಾಶ್. ಸೊ ಎಕ್ಸೆಸ್ ಆಫ್ rupees 20,000. ಸೊ ಇಲ್ಲಿ ಪೇ ಮಾಡಿರೋದೆಷ್ಟು 25,000. ಎಂಟೈರ್ ಅಮೌಂಟ್ ನಿಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಹ್ಯಾಸ್ ವಿ ಡಿಸ್ಕಸ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್. ಸೊ ನೀವು ಇಲ್ಲಿ ಕಾಸ್ಟ್ ಆಫ್ ಲ್ಯಾಂಡ್, ಸೊ ನೋ ಡಿಡಕ್ಷನ್ ವಿಲ್ ಬಿ ಅವೈಲಬಲ್ ಆನ್ ಕಾಸ್ಟ್ ಆಫ್ ಲ್ಯಾಂಡ್. ಸೊ ದ ಎಂಟೈರ್ ಅಮೌಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್, expenditure on scientific ರಿಸರ್ಚ್. ಸೊ ಇಲ್ಲಿ ನಿಮಗೆ ಕಾಸ್ಟ್ ಆಫ್ ಲ್ಯಾಂಡ್, ಸೊ ಕಾಸ್ಟ್ ಆಫ್ ಲ್ಯಾಂಡ್ ಇನ್ಕರ್ಡ್ ಆಗ್ತಾ ಇರೋ ಅಮೌಂಟು 30,000. ನೆಕ್ಸ್ಟು ನ್ಯಾಷನಲ್ ಲ್ಯಾಬೋರೇಟರಿ. ಸೊ ನಿಮಗಿದು ಅಲೋಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು 6,000 ಬೀಯಿಂಗ್ ಕಾಸ್ಟ್ ಆಫ್ ಅಪರೇಚರ್ಸ್ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಆಸ್ ವಿ ಡಿಸ್ಕಸ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಅಕೌಂಟ್ ಆಫ್ ಎಂಪ್ಲಾಯೀಸ್ ಫ್ಯಾಮಿಲಿ ಪ್ಲಾನಿಂಗ್ ಈಸ್ ಅಲೋಬಲ್ ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟು. ಸೊ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಪ್ರಕಾರನೇ ಸೊ 1/5 ಕರೆಂಟ್ ಇಯರ್ಗೆ ಅಲೋಬಲ್ ಆಗುತ್ತೆ. ದೆನ್ 4/5 ಇಸ್ ಡಿಸಲೋಡ್, ಡಿಸಲೋಡ್ ಎಕ್ಸ್ಪೆನ್ಸಸ್ ಇನ್ ಕರೆಂಟ್ ಇಯರ್. ಅರ್ಥ ಆಗ್ತಿದೆಯಾ? ಸೊ 1/5 ಮಾತ್ರ ಅಲೋಬಲ್, ರಿಮೈನಿಂಗ್ 4/5 ನ ನೀವು ಡಿಸಲೋಡ್ ಅಂತ ಟ್ರೀಟ್ ಮಾಡಬೇಕು. ಸೊ ಹಿಯರ್ ರೈಟ್ ಡೌನ್ ಕ್ಯಾಪಿಟಲ್ expenditure on account of employees family planning is allowed in 5 equal installment.
ಸೊ ಸೇಮ್ ರೂಲ್ಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಯುವರ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಅರ್ಥ ಆಗ್ತಿದೆಯಾ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ವರ್ಡ್ ಬಂದ್ರೆ ಸೇಮ್ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಆಸ್ ವಿ ಡಿಸ್ಕಸ್, ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಅಕೌಂಟ್ ಆಫ್ ಎಂಪ್ಲಾಯಿ ಫ್ಯಾಮಿಲಿ ಪ್ಲಾನಿಂಗ್ ಈಸ್ ಅಲೋಡ್ ಇನ್ ಈಕ್ವಲ್ ಇನ್ಸ್ಟಾಲ್ಮೆಂಟ್. ಸೊ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಪ್ರಕಾರ ನೀವು ಏನು ಎಕ್ಸ್ಪೆನ್ಸಸ್ ನ ಇನ್ಕರ್ ಮಾಡಿರ್ತೀರೋ ಎಕ್ಸ್ಪೆನ್ಸಸ್ ನೀವು ಅಲೋಡ್ ಮಾಡಬಹುದು. ಕರೆಂಟ್ ಇಯರ್ ಅಲ್ಲಿ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ ಓನ್ಲಿ 1/5 as a allowed. So remaining 4/5 will be treated as disallowed expenses. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೀವು ಇನ್ನು ಎಷ್ಟು ಪೇ ಮಾಡ್ತಾ ಇರೋದು? ಸೊ ಪೇ ಮಾಡ್ತಾ ಇರೋದು rupees 6,000. ಸೊ 6,000. So as we discuss, 1/5 is allowed, the remaining 4/5 is disallowed. ಅರ್ಥ ಆಗ್ತಿದೆಯಾ? ಸೊ 6,000 ಮೇಲೆ 4/5 ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 4,800. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಮುಗೀತು ಎಲ್ಲ ನಿಮ್ಮ ಡಿಸಲೋಡ್ ಎಕ್ಸ್ಪೆನ್ಸಸ್. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಸೊ 50,000, 17,500, 80,000, 25,000, 30,000, next 4,800. So 2,07,300. 2,07,300. ಸೊ ಇದನ್ನ ಆ್ಯಡ್ ಮಾಡಿ. ಸೊ 7,50,000, 7,50,000. ಸೊ 9,57,300. 9,57,300. ನೆಕ್ಸ್ಟು ಸೊ ಇಲ್ಲಿಗೆ ಮುಗೀತು ನಮ್ಮ ಡಿಸಲೋಡ್ ಎಕ್ಸ್ಪೆನ್ಸಸ್ಸು ಆ್ಯಂಡ್ ಅಲೋಡ್ ಇನ್ಕಮ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ಲೆಸ್. ಸೊ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗಿದೆ. ನೆಕ್ಸ್ಟ್ ಅಲೋಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಅಲೋಡ್ ಇನ್ಕಮ್ ಆಗಿದೆ. ಡಿಸಲೋಡ್ ಇನ್ಕಮ್ನ ನಾವು ಲೆಸ್ ಮಾಡಬೇಕು. ಸೊ ರೈಟ್ ಡೌನ್ ಅಲೋಡ್ ಎಕ್ಸ್ಪೆನ್ಸಸ್ ಅಂಡ್ ಡಿಸಲೋಡ್ ಇನ್ಕಮ್ಸ್. ಆಯ್ತಾ? ನೆಕ್ಸ್ಟ್ ಸೊ ಹಿಯರ್ ಸೊ ಇಲ್ಲಿ ನಮ್ಮ ಇದರಲ್ಲಿ ಯಾವ್ದು ಅಲೋಡ್ ಎಕ್ಸ್ಪೆನ್ಸಸ್ ಅಂತ ನೋಡಬೇಕು. ಸೊ ಅರ್ಥ ಆಗ್ತಿದೆಯಾ? ಅಲೋಡ್ ಎಕ್ಸ್ಪೆನ್ಸಸ್ ಯೂಶಲಿ ನಮಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಮಗೆ ಇದೆಲ್ಲ ಅಲೋಡ್ ಅಂತ ಟ್ರೀಟ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆಲ್ರೆಡಿ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ. ವೆನ್ ದೇ ಆರ್ ನಾಟ್ ಕನ್ಸಿಡರ್ ಎನಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಬಿಸಿನೆಸ್ ಆಕ್ಟಿವಿಟಿ, ಸೊ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ವಿ ಆರ್ ಎಲಿಜಿಬಲ್ ಟು ಕನ್ಸಿಡರ್ ದೋಸ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ಆಸ್ ಅಲೋಡ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಯಾವುದೇ ರೀತಿ ನಮಗೆ ಅಲೋಡ್ ಎಕ್ಸ್ಪೆನ್ಸಸ್ ಇಲ್ಲ. ನೆಕ್ಸ್ಟ್ ನಮಗಿರೋ ಅಲೋಡ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಒಂದು ಸೈಂಟಿಫಿಕ್ ರಿಸರ್ಚ್ ಮೇಲೆ ಅಲೋಡ್ ಎಕ್ಸ್ಪೆನ್ಸಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಕಂಪನಿ ಇಸ್ ಲೈಬಲ್ ಫಾರ್ ಕ್ಲೈಮಿಂಗ್ ಅಲೋಬಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಮಗೆ ನ್ಯಾಷನಲ್ ಲ್ಯಾಬೋರೇಟರಿ ಮೇಲೆ 150% ವರೆಗೂ ನಮಗೆ ಡಿಡಕ್ಷನ್ಸ್ ಕ್ಲೈಮ್ ಮಾಡಬಹುದು. ಸೊ ಡಿಡಕ್ಷನ್ಸ್ ನಾವು ನಮ್ಮ ಇನ್ಕಮ್ ಅಲ್ಲಿ ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಕ್ಲೈಮ್ ಮಾಡಬಹುದು. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಒನ್ ರೈಟ್ ಡೌನ್ payment to approved national laboratory for scientific research. So as we discuss, so scientific research ಗೆ so here they payment ಮಾಡಿರೋದು 16,000. ಸೊ ಇದ್ರ ಮೇಲೆ 150% ವರೆಗೂ ಎಲಿಜಿಬಿಲಿಟಿ ಸಿಗುತ್ತೆ ಫಾರ್ ಡಿಡಕ್ಟಿಂಗ್ ದಿಸ್ ಎಕ್ಸ್ಪೆನ್ಸಸ್. ಸೊ ನಿಮ್ಮ 16,000 ಮೇಲೆ 150% ನ ಕ್ಲೈಮ್ ಮಾಡಿದ್ರೆ ಸೊ 24,000. ಸೊ ಈ 24,000 ಅಲ್ಲಿ 16,000 ನ ಡಿಡಕ್ಟ್ ಮಾಡಿದ್ರೆ 16,000 ಸೊ 8,000 ನ ನೀವು ಅಲೋಬಲ್ ಎಕ್ಸ್ಪೆನ್ಸಸ್ ತರ ಟ್ರೀಟ್ ಮಾಡ್ಬೋದು. ಅರ್ಥ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ? ಸೊ ನಿಮ್ಮ ನ್ಯಾಷನಲ್ ಲ್ಯಾಬೋರೇಟರಿ ಮೇಲೆ 150% ವರೆಗೂ ಡಿಡಕ್ಷನ್ ಸಿಗುತ್ತೆ. ಸೊ 150% ನ 16,000 ಮೇಲೆ ಮಾಡಿದ್ರೆ 24,000. ಆಲ್ರೆಡಿ ಇನ್ಕರ್ಡ್ ಆಗಿರೋದು 16,000. ಸೊ ಇದನ್ನ ನೀವು ಇದರಲ್ಲಿ ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ನ ನೀವು ಅಲೋಬಲ್ ಎಕ್ಸ್ಪೆನ್ಸಸ್ ಆಗಿ ಟ್ರೀಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇದನ್ನ ನೀವು ನಿಮ್ಮ ನೆಟ್ ಇನ್ಕಮ್ ಮೀನ್ಸ್ ನಿಮಗೇನು ಇನ್ಕಮ್ ಬರುತ್ತೋ ಆ ಇನ್ಕಮ್ ಇಂದ ಇದನ್ನ ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎನಿ ಅದರ್ ಅನ್ರಿಲೇಟೆಡ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಏನಾದರೂ ಇದ್ರೆ ಸೊ ಅದರ್ ಹೆಡ್ ಆಫ್ ಇನ್ಕಮ್ಸ್ ನ ನೀವು ಡಿಸಲೋಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಹಿಯರ್ ಫ್ಯಾಮಿಲಿ ಪ್ಲಾನಿಂಗ್ ಮುಗೀತು. ನೆಕ್ಸ್ಟ್ ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ ಇಲ್ಲ, ಆಲ್ರೆಡಿ ಎಲ್ಲಾನು ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ದಿ ಕ್ರೆಡಿಟ್ಸ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ಕ್ಲೂಡ್ ಪ್ರೊಸೀಡ್ ಟು ಸೇಲ್ ಆಫ್ ಫ್ಯಾಕ್ಟರಿ ಲ್ಯಾಂಡ್ ಪಾರ್ಟ್ ₹2,50,000, the index cost of acquisition being ₹2,30,000. So here they provided information that the credits to the profit and loss account include, so
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಈ ಅಮೌಂಟ್ ಇನ್ಕ್ಲೂಡ್ ಆಗಿದೆ. ಸೊ ದಿಸ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಅದರ್ ಹೆಡ್ ಆಫ್ ಇನ್ಕಮ್. ಸೊ ಅದರ್ ಹೆಡ್ ಆಫ್ ಇನ್ಕಮ್ ಇನ್ಫಾರ್ಮೇಶನ್ ನ PGBP ಕ್ಯಾಲ್ಕುಲೇಷನ್ಸ್ ಅವ್ರು ಯೂಸ್ ಮಾಡಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಕೈಂಡ್ ಆಫ್ ಇನ್ಕಮ್ ಆಸ್ ಡಿಸ್ಅಲೋಡ್ ಇನ್ಕಮ್. ಅರ್ಥ ಆಗ್ತಿದ್ಯಾ? ಅದರ್ವೈಸ್ ಇನ್ಅಡ್ಮಿಸಬಲ್ ಇನ್ಕಮ್. ಸೊ ಹಿಯರ್ ರೈಟ್ ಡೌನ್. Next, sale proceeds. Sale proceeds of factory land. So factory land. So ಇಲ್ಲಿ ನಮಗೆ ಇನ್ಕರ್ಡ್ ಆಗಿರೋ ಎಕ್ಸ್ಪೆನ್ಸಸ್ 2,50,000. ಸೊ 2,50,000 ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಆಸ್ ವಿ ಸೆಡ್, ಸೊ ಸಿವಿಯರ್ ಅಂತ ಬಂತು. ಸೊ ಅದ್ರ ಮೇಲೆ ನಿಮಗೆ ಅಲೋವಬಲ್ ಡಿಪ್ರಿಸಿಯೇಷನ್ ಸಿಗುತ್ತೆ ಅಟ್ ದಿ ರೇಟ್ ಆಫ್ 10%. ಸೊ ಅದೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು, ಆಯ್ತಾ? ಸೊ ರೈಟ್ ಡೌನ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಯೂಸ್ಡ್ ಫಾರ್ constructing, filling up, sewer. ಸೊ ಇಲ್ಲಿ ನಮಗೆ ಇನ್ಕರ್ಡ್ ಆಗಿರೋದು 50,000. ಸೊ ಇದ್ರ ಮೇಲೆ 10% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 5,000 ಇಸ್ ಅಲೋವಬಲ್ ಎಕ್ಸ್ಪೆನ್ಸಸ್. ಅರ್ಥ ಆಯ್ತಾ? ಸೊ ಇದು ನಾವು ಆ್ಯಡ್ ಮುಗಿದೆಲ್ಲ ಇನ್ಫಾರ್ಮೇಶನ್. ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ಸೊ 8,000 plus 8,000 plus 2,50,000 plus 5,000. So 2,63,000. Write down 2,63,000. ಸೊ ಇದನ್ನ ನೀವು ನಿಮ್ಮ ಅಮೌಂಟ್ ಇಂದ ಲೆಸ್ ಮಾಡಿದ್ರೆ 9,57,300. ಸೊ 6,94,000. 9,57,300. 9,57,300 minus 2,63,000. So 6,94,300. 6,94,300. So this is your PGBP. ಅರ್ಥ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ? ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿದ್ದು ಒಂದು ಸಿವಿಯರ್ ರಿಲೇಟೆಡ್ ಡಿಪ್ರಿಸಿಯೇಷನ್ ಮಾಡಿದ್ದು, ನೆಕ್ಸ್ಟ್ ನ್ಯಾಷನಲ್ ಲ್ಯಾಬೋರೇಟರಿ ಮೇಲೆ 150% ಕ್ಲೈಮ್ ಮಾಡಿದ್ದು, ಫಸ್ಟ್ ಆಮೇಲೆ ಲಾಸ್ಟ್ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮೇಲೆ ಯಾವ ರೀತಿ ಡಿಡಕ್ಷನ್ಸ್ ಅವೈಲೇಬಲ್ ಆಗುತ್ತೆ, ಯಾವ ರೀತಿ ಅದನ್ನ ಅಲೋಡ್ ಎಕ್ಸ್ಪೆನ್ಸಸ್ ತರ ಟ್ರೀಟ್ ಮಾಡ್ತೀವಿ. ಸೊ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ವರೆಗೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಪ್ರತಿಯೊಂದು ವರ್ಷಕ್ಕೂ 1/5 ಅಲೋಡ್ ಆಗುತ್ತೆ, 4/5 ಡಿಸ್ಅಲೋಡ್ ಆಗುತ್ತೆ. ಏನು 4/5 ಡಿಸ್ಅಲೋಡ್ ಆಗುತ್ತೆ ಅಷ್ಟು ಅಮೌಂಟ್ ನ ಮಾತ್ರ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಯುವರ್ PGBP. ನೆಕ್ಸ್ಟ್ PGBP ಆದ್ಮೇಲೆ ವಿ ಹ್ಯಾವ್ ಟು ಕಂಪ್ಯೂಟ್ ಟೋಟಲ್ ಇನ್ಕಮ್. ಅರ್ಥ ಆಗ್ತಿದ್ಯಾ? ಸೊ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಕೆ ಸೊ ಇಲ್ಲಿ ನಮಗೆ ಅದರ್ ಹೆಡ್ ಆಫ್ ಇನ್ಫಾರ್ಮೇಶನ್ ಇದೆ. ಆ ಅದರ್ ಹೆಡ್ ಆಫ್ ಇನ್ಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿದೆ ಇನ್ಫಾರ್ಮೇಶನ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಸೊ ಕ್ರೆಡಿಟ್ ಅಲ್ಲಿ ದೇ ಪ್ರೊವೈಡೆಡ್ ಇನ್ಫಾರ್ಮೇಶನ್ ದಟ್ ಈಸ್ ದ ಪ್ರೊಸೀಡ್ ಆಫ್ ಸೇಲ್ ಆಫ್ ಫ್ಯಾಕ್ಟರಿ ಲ್ಯಾಂಡ್ rupees 2,50,000. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬೀಯಿಂಗ್ 2,30,000. ಸೊ ಇಲ್ಲಿ ಸೇಲ್ಸ್ ಆಗಿರೋ ಇನ್ಫಾರ್ಮೇಶನ್ ಇದೆ 2,30,000. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆ 2,30,000. ಸೊ ಅವೆರಡನ್ನು ಲೆಸ್ ಮಾಡಿದ್ರೆ ಬರೋ ರಿಸಲ್ಟ್ ನಮಗೆ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಇಫ್ ಎನಿ ಲಾಸಸ್ ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್, ಸೊ ಏನಾದ್ರು ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಏನಾದ್ರು ನಮಗೆ ಲಾಸಸ್ ಇದ್ರೆ ಅದನ್ನ ನಾವು ಸೆಟ್ ಆಫ್ ಮಾಡಬಹುದು ಔಟ್ ಆಫ್ ಅವರ್ ಇನ್ಕಮ್. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ರೈಟ್ ಡೌನ್ ಸೇಲ್. ಸೊ ಸೇಲ್ ಆಗಿರೋ ಇನ್ಫಾರ್ಮೇಶನ್, ಸೇಲ್ ಆಗಿರೋ ಅಮೌಂಟು 2,50,000. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಇಲ್ಲಿ ನಮಗೆ ಇಂಡೆಕ್ಸ್ ಕಾಸ್ಟ್ CII ವ್ಯಾಲ್ಯೂ ಏನಾದರೂ ಪ್ರೊವೈಡ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿತ್ತು. ಬಟ್ ಹಿಯರ್ ದೇರ್ ಇಸ್ ನೋ ಇನ್ಫಾರ್ಮೇಶನ್. ಸೊ ಡೈರೆಕ್ಟ್ ಆಗಿ 2,30,000 ಡಿಡಕ್ಟ್ ಮಾಡ್ತೀವಿ. ಬ್ಯಾಲೆನ್ಸ್ ಇಸ್ 20,000. ಸೊ ಈ 20,000 ಬ್ಯಾಲೆನ್ಸಸ್ ಅಲ್ಲಿ ಹಿಯರ್ ₹17,500 ಅನ್ ಅಕೌಂಟ್ ಆಫ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ದಿಸ್ ಇಸ್ ರಿಲೇಟೆಡ್ ಟು ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ನಮಗೆ ಲಾಸ್ ಇನ್ಕರ್ಡ್ ಆಗಿದೆ. ಈ ಲಾಸಸ್ ನಾವು ಸೆಟ್ ಆಫ್ ಮಾಡಬಹುದು ಔಟ್ ಆಫ್ ಅವರ್ ಕ್ಯಾಪಿಟಲ್ ಗೇನ್. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ಲೆಸ್ set of loss on sale of investment.
ಸೊ ಇಲ್ಲಿ ನಮಗೆ ಇನ್ಕರ್ಡ್ ಆಗಿರೋ ಲಾಸು 17,500. ಸೊ ಇದನ್ನು 20,500 ಅಲ್ಲಿ ಡಿಡಕ್ಟ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 2,500. ಸೊ ನಿಮ್ಮ PGBP ಹೆಡ್ ಆಫ್ ಇನ್ಕಮ್ ಅಲ್ಲಿ ಬಂದಿದ್ದು 6,94,300. ನಿಮ್ಮ ಕ್ಯಾಪಿಟಲ್ ಗೇನ್ ಇಂದ ಬರ್ತಿರೋ ವ್ಯಾಲ್ಯೂ 2,500. ಸೊ ಇದನ್ನೆರಡು ನೀವು ಆ್ಯಡ್ ಮಾಡಿದ್ರೆ ಸೊ ಇಲ್ಲಿ 6,94,300 ಪ್ಲಸ್ 2,500. ಸೊ 6,96,800. So this is your gross total income. Next finally less deduction under section 80C to 80U. ಸೊ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಡಿಡಕ್ಷನ್ಸ್ ಪ್ರೊವೈಡ್ ಮಾಡಿಲ್ಲ. ಸೊ ನಿಲ್ ಫೈನಲ್ 6,96,800. ಸೊ ದಿಸ್ ಈಸ್ ಯುವರ್ ಟೋಟಲ್ ಇನ್ಕಮ್. ಅರ್ಥ ಆಯ್ತಾ? ಸೊ ಈ ಟೋಟಲ್ ಇನ್ಕಮ್ ಮೇಲೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಗೊತ್ತಾ, ಟ್ಯಾಕ್ಸ್ ಲೈಬಲಿಟಿ. ಆ ರೀತಿ ಟ್ಯಾಕ್ಸ್ ಲೈಬಲಿಟಿನ ಮಾಡಿ ಗವರ್ನಮೆಂಟ್ಗೆ ಟ್ಯಾಕ್ಸಸ್ನ ಪೇ ಮಾಡ್ತೀವಿ. ಸೊ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್ ದಿಸ್ ಪ್ರಾಬ್ಲಮ್. ಸೊ ಈ ರೀತಿ ನಿಮಗೆ ನ್ಯಾಷನಲ್ ಲ್ಯಾಬೋರೇಟರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳೋದು ತುಂಬಾನೇ ರೇರು, ಬಟ್ ಕಲ್ತೀರಿ. ನೆಕ್ಸ್ಟ್ ನಿಮಗೆ ಕಂಪಲ್ಸರಿ ಫ್ಯಾಮಿಲಿ ಪ್ಲಾನಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಮೈಂಡಲ್ಲಿ ಇಲ್ಲಿ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ವರ್ಡ್ ಬಂದಿದ್ದಷ್ಟೇ 1/5 ನಿಮಗೆ ಅಲೋಡ್ ಆಗುತ್ತೆ, 4/5 ಏನು ಡಿಸ್ಅಲೋಡ್ ಆಗುತ್ತೆ. ನೆಕ್ಸ್ಟ್ ಸಿವರ್ ರಿಲೇಟೆಡ್ ಕೇಳೋದು ಡೌಟು, ನಿಮಗೆ ಅಷ್ಟು ಪ್ರಾಬಬ್ಲಿ ಕೇಳೋದಿಲ್ಲ ಈ ರೀತಿ ರಿಲೇಟೆಡ್ ಪ್ರಾಬ್ಲಮ್ಸು. ಸೊ ನೆಕ್ಸ್ಟ್ ಏನಿ ಅದರ್ ಹೆಡ್ ಆಫ್ ಇನ್ಕಮ್ಸ್ ಏನಾದರೂ ಬಂದರೆ ಇದೇ ರೀತಿ ಅದರ್ ಹೆಡ್ ಆಫ್ ಎಲ್ಲ ಬರೆದು ನೆಕ್ಸ್ಟ್ ಟೋಟಲ್ ಮಾಡಿ ಗ್ರಾಸ್ ಟೋಟಲ್ ಇನ್ಕಮ್ ಬಂದು ನೆಕ್ಸ್ಟ್ ಡಿಡಕ್ಷನ್ಸ್ ಇನ್ಕರ್ಡ್ ಆಗಿರೋ ಡಿಡಕ್ಷನ್ಸ್ನ ಪ್ರೊವೈಡ್ ಮಾಡಿ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬಟ್ ಹಿಯರ್ ದೇ ಗಿವನ್ ಅಸ್ ಕಂಪ್ಯೂಟ್ ದಿ ಟೋಟಲ್ ಇನ್ಕಮ್ ಆಫ್ ABC ಲಿಮಿಟೆಡ್ ಅಂತ ಕೊಟ್ಟಿರೋದು. ಸೊ ಜಸ್ಟ್ ಟೋಟಲ್ ಇನ್ಕಮ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪ್ಲೀಸ್ ಟೇಕ್ ಡೌನ್ ದಿಸ್ ನೋಟ್ಸ್. ಸೊ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ನಾವು ನೋಟ್ಸು ಏನಕ್ಕೆ ಕನ್ಸಿಡರ್ ಮಾಡಿದ್ದೀವಿ ಎಕ್ಸ್ಪೆನ್ಸಸ್ನ ಆ್ಯಸ್ ಅಲೋಡ್ ಡಿಸ್ಅಲೋಡ್ ಅನ್ನೋದು. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್ ಆ್ಯಂಡ್ ಪ್ಲೀಸ್ ಇಂಪಾರ್ಟೆಂಟು. So this one under rent record from staff quarter is business income. Next to expenditure on scientific research as we discuss. Next revenue expenditure as I said 150% for association institution ಕೊಟ್ರೆ, ನೆಕ್ಸ್ಟ್ ಯೂನಿವರ್ಸಿಟಿ ಕಾಲೇಜಸ್ ಕೊಂಡ್ರೆ 100%. ನೆಕ್ಸ್ಟ್ ನ್ಯಾಷನಲ್ ಲ್ಯಾಬೋರೇಟರಿ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜೀಸ್ ಕೊಟ್ರೆ 150%. ಆಸ್ ವಿ ಡಿಸ್ಕಸ್ ನೋ ಡಿಡಕ್ಷನ್ ಅವೈಲಬಲ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಲ್ಯಾಂಡ್, ಎನಿ ಇಂಟ್ರೆಸ್ಟ್ ಆನ್ borrowed on capital used for purchase of land. So this is your notes. ಅರ್ಥ ಆಯ್ತಾ? ಥ್ಯಾಂಕ್ ಯು.